ಅಧಿಕ ಮಾಸ 30 ದಿನಗಳಿಂದ ಕೂಡಿರುವಂತಹದ್ದು. ಈ 30 ದಿನಗಳಲ್ಲೂ ಕೂಡ ಅನೇಕ ಧಾರ್ಮಿಕವಾಗಿರತಕ್ಕಂತಹ ಅನುಷ್ಠಾನಗಳನ್ನು ಶಾಸ್ತ್ರ ವಿಧಾನವನ್ನು ಮಾಡಿದೆ. ತಿಂಗಳೊಪ್ಪತ್ತು ಕೂಡ ಮಾಡಲೇಬೇಕು. ಆದರೆ ಅನಿವಾರ್ಯ ಪ್ರಸಂಗ ಬಂದಾಗ ಕೆಲವೊಂದು ಸಂದರ್ಭಗಳಲ್ಲಿ ತಿಂಗಳೊಪ್ಪತ್ತು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಈ ಅಧಿಕ ಮಾಸದಲ್ಲಿ ಪರ್ವಕಾಲಗಳು ಅಂತ ಯಾವುದಾದ್ರೂ ಇದೆಯಾ? ಆ ಪರ್ವಕಾಲಗಳಲ್ಲಿ ಧಾರ್ಮಿಕವಾಗಿರುವಂತಹ ಅನುಷ್ಠಾನಗಳನ್ನು ನಾವು ಮಾಡಿಕೊಳ್ಳುತ್ತೇವೆ, ಅದರಿಂದ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುತ್ತೇವೆ ಅಂತ ನಾವು ಅಭಿಪ್ರಾಯದಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಪದ್ಮಪುರಾಣ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದೆ. ವೈಧೃತಿಶ್ಚ ವ್ಯತೀಪಾತಃ ರಾಕಾ ಚೈವ ಕುಹುಸ್ತಥಾ ದ್ವಾದಶಿ ಪಂಚಪರ್ವಾಣಿ ಪರಂ ಶ್ರೇಷ್ಠಾನ್ಯನುಕ್ರಮಾತ್ ಎಂಬುದಾಗಿ ಹೇಳಿದ್ದಾರೆ. ಒಟ್ಟಿಗೆ 5 ಪರ್ವಕಾಲಗಳನ್ನು ಶಾಸ್ತ್ರ ವಿಧಾನವನ್ನು ಮಾಡಿದೆ. ವೈಧೃತಿ ಮತ್ತು ವ್ಯತಿಪಾತ ಎಂಬ 2 ಯೋಗಗಳು, ಅಂದರೆ ಯಾವ ದಿನ ವೈಧೃತಿ ಯೋಗ ಬಂದಿರ್ತದೆ, ವ್ಯತಿಪಾತ ಯೋಗ ಬಂದಿರ್ತದೆ, ಈ 2 ಯೋಗಗಳಿಂದ ಕೂಡಿರುವಂತಹ ದಿನ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾಲ. ಅದರ ಜೊತೆಯಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ಈ 2 ತಿಥಿಗಳನ್ನು ಕೂಡ ಶಾಸ್ತ್ರ ವಿಧಾನವನ್ನು ಮಾಡಿದೆ. ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ದ್ವಾದಶಿ ಎಂಬುದಾಗಿ ಮತ್ತೊಂದು ಮಾತನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಈ 5 ಪರ್ವಕಾಲಗಳನ್ನು ಸೂಚನೆ ಮಾಡಿ ಈ 5 ಪರ್ವಕಾಲಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪರ್ವಕಾಲ ಯಾವುದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಪರಂ ಶ್ರೇಷ್ಠಾನ್ಯನುಕ್ರಮಾತ್ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ವೈಧೃತಿಗಿಂತಲೂ ಕೂಡ ವ್ಯತಿಪಾತ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು, ವ್ಯತಿಪಾತಕ್ಕಿಂತಲೂ ಕೂಡ ಹುಣ್ಣಿಮೆ ಅಂತ ಅನ್ನೋದು ಶ್ರೇಷ್ಠವಾಗಿರುವಂತಹದ್ದು, ಹುಣ್ಣಿಮೆಗಿಂತಲೂ ಕೂಡ ಅಮಾವಾಸ್ಯೆ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು, ಅಮಾವಾಸ್ಯಕ್ಕಿಂತಲೂ ಕೂಡ 2 ತಿಂಗಳಲ್ಲಿ ಬರುವಂತಹ 2 ದ್ವಾದಶಿಗಳು, 2 ಪಕ್ಷಗಳಲ್ಲಿ ಬರುವಂತಹ ದ್ವಾದಶಿ ತಿಥಿ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ನಿಮಗೆ ಯೋಗ್ಯವಾಗಿರುವಂತಹ ತಿಥಿಯಲ್ಲಿ ಯಾವತ್ತು ಅನುಕೂಲವಾಗುತ್ತದೆಯೋ ಅವತ್ತು ಒಂದು ದಿನವಾದರೂ ಕೂಡ ಧಾರ್ಮಿಕವಾಗಿರುವಂತಹ ಅನುಷ್ಠಾನಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ರಿ ಎಂಬುದಾಗಿ ಶಾಸ್ತ್ರ ವಿಧಾನವನ್ನು ಮಾಡಿದೆ.